ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂದೊಂದಾಗಿ ಎಲ್ಲ ಮುಖ್ಯ ವಿಷಯಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು, ಎಲೆಕ್ಷನ್ ಕಮಿಷನ್ ಟು ರಿಮೂವ್ ಸೇಮ್ ವೋಟರ್ ಐಡಿ ನಂಬರ್ಸ್ ಅಕ್ರಾಸ್ ಸ್ಟೇಟ್ಸ್. Poll panel says it will ensure each voter gets unique EPIC number, blames manual method employed earlier for duplication. Trinamool says panel submission proves charge of fraud. ಅಂತಂದ್ರೆ ಎಲೆಕ್ಷನ್ ಕಮಿಷನ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಈಗ ಸೇಮ್ ವೋಟರ್ ಐಡಿ ಇರುತ್ತಲ್ವಾ, ಬೇರೆ ಬೇರೆ ಸ್ಟೇಟ್ಗಳಲ್ಲೂ ಎಷ್ಟೋ ಜನ ಮೈಗ್ರೆಂಟ್ ವರ್ಕರ್ಸ್ ಇರ್ತಾರೆ, ಬೇರೆ ಕಡೆ ವಲಸೆ ಹೋದವರು ಇರ್ತಾರೆ. ಅವರ ವೋಟರ್ ಐಡಿಗಳಲ್ಲಿ ಕೆಲವೊಂದ್ ಸಾರಿ ಎರಡು ಕಡೆ ಅವರು ವೋಟ್ ಮಾಡುವ ಸಂದರ್ಭನೂ ಬರುತ್ತೆ. ಮತ್ತೆ ವೋಟರ್ ಐಡಿಯಲ್ಲಿ ಕೆಲವೊಂದ್ ಸಾರಿ ಡೂಪ್ಲಿಕೇಶನ್ ಆಗಿರುತ್ತೆ. ಹಾಗಾಗಿ ಇಂತಹ ಸಮಸ್ಯೆಗಳನ್ನ ಎಲೆಕ್ಷನ್ ಕಮಿಷನ್ ಆದಷ್ಟು ಬೇಗ ನಿವಾರಿಸುತ್ತೆ ಅಂತ ಹೇಳ್ತಾ ಇದೆ. ಇದಾದ ನಂತರ UK ಅದರ್ ನೇಷನ್ಸ್ ವಿಲ್ ವರ್ಕ್ ಆನ್ ಯುಕ್ರೇನ್ ಡೀಲ್. ಅಂತಂದ್ರೆ ನೀವು ಕೆಲವು ದಿನಗಳ ಹಿಂದೆ ನೋಡಿದ್ವಲ್ವಾ, ಟ್ರಂಪ್ ಅವರು ಹಾಗೂ ಝೆಲೆನ್ಸ್ಕಿ ಅವರು ಮಾತುಕತೆಯನ್ನು ನಡೆಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಅದು ಸರಿಯಾಗಿ ಆಗ್ಲಿಲ್ಲ. ಝೆಲೆನ್ಸ್ಕಿ ಅವರು ಹಾಗೂ ಟ್ರಂಪ್ ಅವರ ನಡುವೆ ವಾದ ವಿವಾದಗಳು ನಡೆಯಿತು. ಈಗ UK ಏನ್ ಹೇಳ್ತಾ ಇದೆ, ನಾವು ನಿಮ್ ಜೊತೆ ಕೈ ಜೋಡಿಸ್ತೇವೆ, ಒಳ್ಳೆಯ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಶಾಂತಿ ಸ್ಥಾಪನೆಗೆ ಸಹಾಯ ಮಾಡ್ತೇವೆ ಅನ್ನುವಂತಹ ಒಂದು ಮಾತುಕತೆಯನ್ನ ಮುಂದಿಡ್ತಿದ್ದಾರೆ. ಯಾವುದೇ ವಿಷಯಗಳಿದ್ರು ಇನ್ನು ಮುಂದಿನ ದಿನಗಳಲ್ಲಿ ಕರೆಕ್ಟ್ ಆಗಿ ನಮಗೆ ಗೊತ್ತಾಗುತ್ತೆ. ಇದರ ಬಗ್ಗೆ ಎಡಿಟೋರಿಯಲ್ ಬರುತ್ತೆ. ಇದಾದ ನಂತರ ಇವತ್ತಿನ ಎಡಿಟೋರಿಯಲ್ ನೋಡೋದಾದ್ರೆ, ಸ್ಟೂಡೆಂಟ್ ಅಂಡ್ 3 ಲ್ಯಾಂಗ್ವೇಜ್ ಡಿಬೇಟ್. ನಿಮ್ಗೆ ನೆನಪಿರಬಹುದು, ಕೆಲವು ಒಂದು ವಾರದ ಹಿಂದೆ ಆಗಿರಬಹುದು, ನಾವು ಥಿಂಕ್ ಕ್ವಶನ್ ಅಲ್ಲಿ ನೋಡಿದ್ವಲ್ವಾ, ಲ್ಯಾಂಗ್ವೇಜ್ ನಮಗೆ ಹೇಗೆ ಬೇಕಾಗುತ್ತೆ ಅಥವಾ ಬೇರೆ ಬೇರೆ ಭಾಷೆಗಳನ್ನ ಕಲಿಯೋದಾಗಿರಬಹುದು, ಅದರ ಕುರಿತಾಗಿ ನಾವು ಥಿಂಕ್ ಮಾಡಿದ್ವಿ. ಇವತ್ತು 3 ಲ್ಯಾಂಗ್ವೇಜ್ ಪಾಲಿಸಿ ಬಗ್ಗೆ ಕೆಲವೊಂದು ಪಾಯಿಂಟ್ಗಳನ್ನ ನಾವು ತಿಳ್ಕೊಳ್ಳೋಣ. ಇವ್ರು ಹೇಳ್ತಿರೋದು ಏನು ಅಂತಂದ್ರೆ, ಸ್ಟೂಡೆಂಟ್ಸ್ ಶುಡ್ ಬಿ ದ ಫೋಕಸ್. ದ ಡಿಬೇಟ್ ಆನ್ 3 ಲ್ಯಾಂಗ್ವೇಜ್ ಪಾಲಿಸಿ ಶುಡ್ ಪ್ರಯಾರಿಟೈಸ್ ಸ್ಟೂಡೆಂಟ್ಸ್, ಎಸ್ಪೆಷಲಿ ದೋಸ್ ಇನ್ ಪಬ್ಲಿಕ್ ಸ್ಕೂಲ್ಸ್ ಹೂ ಕೆನಾಟ್ ಅಫೋರ್ಡ್ ಎಕ್ಸ್ಟ್ರಾ ಕೋಚಿಂಗ್. ಅಂದ್ರೆ 3 ಭಾಷೆಗಳನ್ನ ಕಲಿಬೇಕು ಅನ್ನುವಂತ ನೀತಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಈ ನೀತಿಯನ್ನ ಮುಖ್ಯವಾಗಿ ವಿದ್ಯಾರ್ಥಿಗಳನ್ನ ಗಮನದಲ್ಲಿಟ್ಕೊಂಡು ಜಾರಿಗೆ ತರಬೇಕು. ಎಷ್ಟೋ ಸಾರಿ ಸಾರ್ವಜನಿಕ ಶಾಲೆಗಳಲ್ಲಿ, ಅದರಲ್ಲೂ ಸರ್ಕಾರಿ ಸ್ಕೂಲ್ಗಳಲ್ಲಿ ಏನಾಗಿರುತ್ತೆ, ಇರುವಂತಹ ಸಬ್ಜೆಕ್ಟ್ಗಳಿಗೆ ಅಂತಂದ್ರೆ ಮುಖ್ಯವಾದ ವಿಷಯಗಳಿಗೆ ಟೀಚರ್ಸ್ ಇರೋದಿಲ್ಲ, ಮತ್ತೆ ಅವರಿಗೆ ಹೆಚ್ಚುವರಿ ತರಬೇತಿ ಸಹ ಸಿಗೋದಿಲ್ಲ. ಹಾಗಾಗಿ ಇವರನ್ನೆಲ್ಲ ಗಮನದಲ್ಲಿಟ್ಕೊಂಡು ಇಂತಹ ನೀತಿಗಳನ್ನ ಜಾರಿಗೊಳಿಸಬೇಕಾಗುತ್ತೆ. ಲರ್ನಿಂಗ್ 3 ಲ್ಯಾಂಗ್ವೇಜಸ್ ಇಸ್ ನಾಟ್ ನೆಸೆಸರಿ. ದೇರ್ ಇಸ್ ನೋ ಸ್ಟ್ರಾಂಗ್ ಎವಿಡೆನ್ಸ್ ದಟ್ ಲರ್ನಿಂಗ್ ಅ ಥರ್ಡ್ ಲ್ಯಾಂಗ್ವೇಜ್ ಇಂಪ್ರೂವ್ಸ್ ಕಾಗ್ನಿಟಿವ್ ಸ್ಕಿಲ್ಸ್. ಇನ್ಸ್ಟೆಡ್ ಅ ಸ್ಟ್ರಾಂಗ್ ಫೌಂಡೇಶನ್ ಇನ್ ಮದರ್ ಟಂಗ್ ಇಸ್ ಮೋರ್ ಇಂಪಾರ್ಟೆಂಟ್. ಅಂದ್ರೆ ಈಗ ಮತ್ತೊಂದು 3ನೇ ಭಾಷೆ ಕಲ್ತು ಬಿಟ್ರೆ ನಮ್ಮ ಬುದ್ಧಿಶಕ್ತಿ ಒಂದೇ ಸಾರಿ ಹೆಚ್ಚಾಗ್ಬಿಡುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ದೃಢವಾದ ಪುರಾವೆ ಇಲ್ಲ. ಅದರ ಬದಲು ನಮ್ಮ ಮದರ್ ಟಂಗ್, ತಾಯಿಯ ಭಾಷೆಯಲ್ಲಿ, ಮಾತೃ ಭಾಷೆಯಲ್ಲೇ ಉತ್ತಮ ಶಿಕ್ಷಣವನ್ನು ಪಡೆಯುವುದು ಬಹಳ ಮುಖ್ಯ. ಕ್ವಾಲಿಟಿ ಆಫ್ ಎಜುಕೇಶನ್ ಮ್ಯಾಟರ್ಸ್ ಮೋರ್. ಪಬ್ಲಿಕ್ ಸ್ಕೂಲ್ಸ್ ಆಲ್ರೆಡಿ ಸ್ಟ್ರಗಲ್ ವಿತ್ ಬೇಸಿಕ್ ಲಿಟರಸಿ ಅಂಡ್ ಇಂಗ್ಲಿಷ್ ಲರ್ನಿಂಗ್. ಇನ್ಸ್ಟೆಡ್ ಆಫ್ ಆಡಿಂಗ್ ಅನದರ್ ಲ್ಯಾಂಗ್ವೇಜ್, ಫೋಕಸ್ ಶುಡ್ ಬಿ ಆನ್ ಇಂಪ್ರೂವಿಂಗ್ ಟೀಚಿಂಗ್ ಅಂಡ್ ಲರ್ನಿಂಗ್ ಔಟ್ಕಮ್ಸ್. ಅಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಈಗಾಗಲೇ ಈಗ ಇಂಗ್ಲಿಷ್ ಅನ್ನ ಮೊದಲನೇ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್ ಅಂತ ಮಾಡಿಬಿಡ್ತಾರೆ. ಅದನ್ನ ಕಲಿಯೋಕೆ ಎಷ್ಟೋ ಸಾರಿ ಕರ್ನಾಟಕದ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ಹೊಸ ಭಾಷೆಯನ್ನ, ಯಾವುದೋ ಭಾಷೆಯನ್ನ ಇದನ್ನ ಸಹ ಕಲಿಬೇಕು ಅನ್ನೋದ್ರ ಬದಲು ಇರುವಂತಹ ಇಂಗ್ಲಿಷ್ ಅನ್ನಾಗ್ಲಿ ಅಥವಾ ಇರುವಂತಹ ಮಾತೃ ಭಾಷೆಯನ್ನಾಗ್ಲಿ ಅದರನ್ನ ಕಲಿಯೋದಕ್ಕೆ ಹೆಚ್ಚು ಒತ್ತನ್ನು ನೀಡಬೇಕು. Lack of resources for a third language. Many schools do not have enough qualified teachers for a third language. Hiring them would take funds away from improving school infrastructure. ಅಂದ್ರೆ ಈಗ ಹಲವಾರು ಶಾಲೆಗಳಲ್ಲಿ ಉತ್ತಮ ಶಿಕ್ಷಕರೇ ಇಲ್ಲ ಅಂತ ನಾವು ಹೇಳಿದ್ವಲ್ವಾ. ಅಂತಂದ್ರೆ ಗಣಿತ ಆಗಿರಬಹುದು, ಸೈನ್ಸ್ ಆಗಿರಬಹುದು, ಹೀಗೆ ಹಲವಾರು ಬೇಕಾಗಿರುವಂತಹ ವಿಷಯಗಳಿಗೆ ಶಿಕ್ಷಕರಿಲ್ಲ. ಈಗ ನಾವು ಮತ್ತೊಂದು ಭಾಷೆಯನ್ನ ಕಲೀಲಿಕ್ಕೆ ಮತ್ತೊಂದು ಶಿಕ್ಷಕರನ್ನ ನೇಮಿಸ್ಕೊಂಡು ಬಿಟ್ರೆ ಶಾಲಾ ಮೂಲ ಸೌಕರ್ಯಕ್ಕಾಗಿರ್ಬಹುದು, ಬೇರೆ ಬೇರೆ ಉದ್ದೇಶಗಳಿಗೆ ಹಣವನ್ನ ನಾವು ನೀಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮೊದಲು ಬೇಕಾಗಿರುವಂತಹ ಅವಶ್ಯಕವಾದಂತಹ ವಿಷಯಗಳಿಗೆ ನಾವು ಗಮನ ಕೊಡಬೇಕು. ಫ್ಯೂಚರ್ ಜಾಬ್ ಆಪರ್ಚುನಿಟೀಸ್ ಡಿಪೆಂಡ್ಸ್ ಆನ್ ಇಂಗ್ಲಿಷ್, ಸಿನ್ಸ್ ಇಂಗ್ಲಿಷ್ ರಿಮೇನ್ಸ್ ಇಂಪಾರ್ಟೆಂಟ್ ಫಾರ್ ನ್ಯಾಷನಲ್ ಅಂಡ್ ಗ್ಲೋಬಲ್ ಜಾಬ್ಸ್. ಮುಖ್ಯವಾಗಿ ಯಾವುದೇ ಉದ್ಯೋಗಕ್ಕೆ ಹೋಗೋದಾದ್ರೆ ಮೊದಲು ಕೇಳೋದೇನು, ಇಂಗ್ಲಿಷ್ ಪ್ರೊಫಿಷಿಯನ್ಸಿ ಮತ್ತೆ ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ಗಳು. ಹಾಗಾಗಿ ಅದ್ರ ಮೇಲೆ ಅದಕ್ಕೆ ಬೇಕಾಗಿರೋದು ಇಂಗ್ಲಿಷ್ ಅಲ್ವಾ. ಹಾಗಾಗಿ ಮುಂದಿನ ದಿನಗಳಲ್ಲಿ ಉದ್ಯೋಗನ ಪಡ್ಕೋಬೇಕು ಅಂತ ಆದ್ರೆ ಇಂಗ್ಲಿಷ್ ಬಹಳ ಮುಖ್ಯ. ಹಾಗೆ ಅದನ್ನ ನಾವೆಲ್ಲರೂ ಕಲಿಲೇಬೇಕಾಗತ್ತೆ. ಇಂಗ್ಲಿಷ್ನ ತೆಗೆದು ಹಾಕುವ ಅವಶ್ಯಕತೆ ಬರೋದಿಲ್ಲ, ಅಥವಾ ಆ ಒಂದು ಪ್ರಸಂಗವೂ ಬರೋದಿಲ್ಲ. ಯಾಕೆಂತಂದ್ರೆ ಮಲ್ಟಿ ಪೋಲಾರ್ ಅಥವಾ ಮಲ್ಟಿ ಲ್ಯಾಟ್ರಲ್ ವರ್ಲ್ಡ್ ಅಲ್ವಾ ನಾವಿರೋದು. ಅಂತಂದ್ರೆ ಬೇರೆ ಎಲ್ಲಾ ದೇಶಗಳು ಒಟ್ಟಾಗಿ ಕಾರ್ಯನಿರ್ವಹಿಸ್ತಾ ಇರುತ್ತವೆ, ಆದ್ರೆ ಮುಖ್ಯವಾಗಿ ಕಮ್ಯುನಿಕೇಶನ್ ಇರೋದು ಇಂಗ್ಲಿಷ್ ನಲ್ಲಿ. ಹಾಗಾಗಿ ಇದನ್ನ ನಾವು ಕಲ್ತ್ಕೊಳ್ಳೇಬೇಕು. ಅದರ ಜೊತೆ ನಮ್ಮ ಮಾತೃ ಭಾಷೆಯಲ್ಲೂ ನಮಗೆ ಉತ್ತಮವಾದ ಶಿಕ್ಷಣ ದೊರೆಯಬೇಕು. ಯಾಕಂದ್ರೆ ನಮ್ಮ ಥಿಂಕಿಂಗ್ ಕೆಪಾಸಿಟಿ ಹೆಚ್ಚಾಗೋದು ಮಾತೃ ಭಾಷೆಯಲ್ಲಿ ಕಲಿಯೋದ್ರಿಂದ. ಎರಡನ್ನ ಸಹ ನಿಭಾಯಿಸ್ಕೊಂಡು ಹೋಗ್ಬೇಕಾದಂತಹ ಜವಾಬ್ದಾರಿ ಶಿಕ್ಷಕರ ಮೇಲೂ ಇದೆ, ಕಲಿಯುವಂತಹ ವಿದ್ಯಾರ್ಥಿಗಳ ಮೇಲೂ ಇರುತ್ತೆ.
ಇದಾದ ನಂತರ ಮಲ್ಟಿಪಲ್ ಬುಲೀಸ್ ಎಟ್ ವರ್ಕ್ ಔಟ್ ಟು ಕ್ರಿಯೇಟ್ ಅ ಮಲ್ಟಿಪೋಲಾರ್ ವರ್ಲ್ಡ್. ಇದು ಟ್ರಂಪ್ ಹಾಗೂ ಉಕ್ರೇನ್ನ ಅಧ್ಯಕ್ಷರಾದ ಜೆಲೆನ್ಸ್ಕಿ ಅವರ ನಡುವೆ ಕುರಿತ ಆದಂತಹ ಮಾತುಕತೆಯ ಬಗ್ಗೆ ಕೆಲವು ಅಂಶಗಳನ್ನು ಹೇಳಿದ್ದಾರೆ. ಏನೇನು ಆಗಬಹುದು ಮುಂದೆ. ಯುಕ್ರೇನ್ಸ್ ಫೈಟ್ ಫಾರ್ ಡೆಮೋಕ್ರಸಿ. ಯುಕ್ರೇನ್ ಇಸ್ ಫೈಟಿಂಗ್ ಟು ಸ್ಟೇ ಅ ಫ್ರೀ ಅಂಡ್ ಡೆಮೋಕ್ರೆಟಿಕ್ ಕಂಟ್ರಿ, ಬಟ್ ರಷ್ಯಾ ವಾಂಟ್ಸ್ ಟು ಕಂಟ್ರೋಲ್ ಇಟ್ ಬೈ ಇನ್ಸ್ಟಾಲಿಂಗ್ ಗವರ್ಮೆಂಟ್ ದಟ್ ಲಿಸನ್ಸ್ ಟು ಮಾಸ್ಕೋ. ಅಂತಂದ್ರೆ ಯುಕ್ರೇನ್ ಏನ್ ಬಯಸ್ತಾ ಇದೆ, ತಾನು ಒಂದು ಸ್ವತಂತ್ರ ಅಥವಾ ಪ್ರಜಾಸತ್ತಾತ್ಮಕ ಪ್ರಜಾಪ್ರಭುತ್ವ ಹೊಂದಿರುವಂತಹ ದೇಶ ಆಗಿರಬೇಕು ಅಂತ ಯುಕ್ರೇನ್ ಬಯಸ್ತಾ ಇದೆ. ಆದ್ರೆ ರಷ್ಯಾ ಯುಕ್ರೇನ್ ತನ್ನ ಕಂಟ್ರೋಲ್ ಇರಬೇಕು, ಯಾವಾಗಲೂ ತನ್ನ ನಿಯಂತ್ರಣದಲ್ಲಿ ಇರಬೇಕು ಅಂತ ರಷ್ಯಾ ಬಯಸ್ತಾ ಇದೆ. ಈಗ ಟ್ರಂಪ್ ಅವರು ಸಹ ಮಧ್ಯದಲ್ಲಿ ಬಂದು ಏನ್ ಹೇಳ್ತಾ ಇದ್ದಾರೆ, ಟ್ರಂಪ್ ಸಪೋರ್ಟ್ ಫಾರ್ ಪುಟಿನ್ ಐಡಿಯಾಸ್. ಫಾರ್ಮರ್ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್, ಫಾರ್ಮರ್ ಅಲ್ಲ, ಡೊನಾಲ್ಡ್ ಟ್ರಂಪ್ ಇಸ್ ರೆಫ್ಯೂಸಿಂಗ್ ಟು ಸಪೋರ್ಟ್ ಯುಕ್ರೇನ್ ಅಂಡ್ ಇನ್ಸ್ಟೆಡ್ ವಾಂಟ್ಸ್ ಅ ಲೀಡರ್ ಯುಕ್ರೇನ್ ಹೂ ವಿಲ್ ಲಿಸನ್ ಟು ರಷ್ಯಾ. ಅಂತಂದ್ರೆ ಅಮೆರಿಕದ ಅಧ್ಯಕ್ಷರಾಗಿರುವ ಡೊನಾಲ್ಡ್ ಟ್ರಂಪ್ ಇದ್ದಾರಲ್ವಾ, ಅವರು ಯುಕ್ರೇನ್ಗೆ ಬೆಂಬಲ ನೀಡಲಿಕ್ಕೆ ನಿರಾಕರಿಸ್ತಾ ಇದ್ದಾರೆ. ಮತ್ತು ರಷ್ಯಾ ಹೇಳಿದ ಹಾಗೆ ರಷ್ಯಾಕ್ಕೆ ಒಳ್ಳೆಯದಾಗಿರುವಂತಹ ಒಬ್ಬ ನಾಯಕರನ್ನ ಯುಕ್ರೇನ್ ನಲ್ಲಿ ತರಬೇಕು ಅನ್ನೋದು ಈಗ ಟ್ರಂಪ್ ಅವರ ವಾದ. ಮಲ್ಟಿಪೋಲಾರ್ ವರ್ಲ್ಡ್ ಅಂಡ್ ಡಿಕ್ಟೇಟರ್ಶಿಪ್. ಹಾಗಾಗಿ ಏನಾಗ್ತಾ ಇದೆ, ಸಮ್ ಲೀಡರ್ಸ್ ಲೈಕ್ ಪುಟಿನ್, ಟ್ರಂಪ್ ಅಂಡ್ ಅದರ್ಸ್ ವಾಂಟ್ ಅ ವರ್ಲ್ಡ್ ವೇರ್ ಸ್ಟ್ರಾಂಗ್ ಕಂಟ್ರೀಸ್ ಕ್ಯಾನ್ ಕಂಟ್ರೋಲ್ ವೀಕರ್ ಒನ್ಸ್ ವಿತೌಟ್ ಫಾಲೋವಿಂಗ್ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್. ಎಷ್ಟೋ ಸಾರಿ ನಾವು ನೋಡ್ತಾ ಇರ್ತೀವಲ್ವಾ, ಈಗ ಬೇರೆ ಬೇರೆ ರಿಪೋರ್ಟ್ಗಳು ಬರ್ತಾ ಇರುತ್ತೆ. ಪ್ರಜಾಪ್ರಭುತ್ವದ ಸೂಚ್ಯಂಕ ಮತ್ತೆ ವ್ಯಕ್ತಿ ಸ್ವಾತಂತ್ರ್ಯದ ಸೂಚ್ಯಂಕ, ಈ ತರ ಬೇರೆ ಬೇರೆ ರಿಪೋರ್ಟ್ಗಳನ್ನ ಈ ಅಮೆರಿಕ, ರಷ್ಯಾಕ್ಕಿಂತ ಹೆಚ್ಚಾಗಿ ಅಮೆರಿಕದ್ದಾಗಿರ್ಬಹುದು, ಬೇರೆ ಬೇರೆ ಕಂಟ್ರಿಗಳು ಇಂತಹ ರಿಪೋರ್ಟ್ಗಳನ್ನ ಬಿಡುಗಡೆ ಮಾಡಿ ಅದರಲ್ಲಿ ಭಾರತದ ಸ್ಥಾನವನ್ನ ಹೆಚ್ಚಾಗಿ ಒಳ್ಳೆ ರ್ಯಾಂಕ್ಗಳೇನು ಕೊಡೋದಿಲ್ಲ. ಆದ್ರೆ ಈ ದೇಶಗಳು ಏನ್ ಮಾಡ್ತಾ ಇದೆ ಅಂತ ನಾವು ನೋಡಿದ್ರೆ, ಈ ದೇಶಗಳು ಸಹ ಎಲ್ಲಿ ತಮ್ಮ ಅಧಿಕಾರ ಇರುತ್ತೋ ಅಲ್ಲಿ ದಬ್ಬಾಳಿಕೆನ ಮಾಡ್ತಾನೆ ಇರುತ್ತೆ. ಅಂತಂದ್ರೆ ಈಗ ಕೆಲವೇ ಇವ್ರೇನ್ ಬಯಸ್ತಾ ಇದ್ದಾರೆ, ಕೆಲವು ನಾಯಕರು ಪುಟಿನ್ ಹಾಗೂ ಟ್ರಂಪ್ ಮುಂತಾದವರು, ಪ್ರಪಂಚದಲ್ಲಿ ಕೆಲವೊಂದು ಶಕ್ತಿಶಾಲಿ ದೇಶಗಳು ಇರುತ್ತಲ್ವಾ, ಈ ದೇಶಗಳು ಉಳಿದಿರೋ ದೇಶಗಳನ್ನ ನಿಯಂತ್ರಿಸಬೇಕು. ಹಾಗಾಗಿ ಆ ದೇಶದಲ್ಲಿರೋ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಯಾವುದೇ ವ್ಯಾಲ್ಯೂ ಇರೋದಿಲ್ಲ. ಇವರು ಮಾಡ್ತಿರೋದು ಏನು ಅಂತ ಅವರನ್ನೇ ಪ್ರಶ್ನೆ ಮಾಡ್ಕೋಬೇಕಾದ ಸಂದರ್ಭ ಬಂದಿದೆ ಈಗ. ಥ್ರೆಟ್ ಟು ಗ್ಲೋಬಲ್ ಡೆಮೋಕ್ರಸಿ. ಹಾಗಾಗಿ ಏನಾಗ್ತಾ ಇದೆ, ದಿಸ್ ಟ್ರೆಂಡ್ ಆಫ್ ಪವರ್ಫುಲ್ ಲೀಡರ್ಸ್ ಕಂಟ್ರೋಲಿಂಗ್ ವೀಕರ್ ಕಂಟ್ರೀಸ್ ಇಸ್ ಡೇಂಜರಸ್ ಅಂಡ್ ಕುಡ್ ವೀಕನ್ ಡೆಮೋಕ್ರಸಿ ವರ್ಲ್ಡ್ ವೈಡ್. ಹೀಗಾಗ್ಬಿಟ್ರೆ ಏನಾಗುತ್ತೆ, ಇಡೀ ಜಗತ್ತಿನಲ್ಲೇ ಪ್ರಜಾಪ್ರಭುತ್ವದ ಮೌಲ್ಯಕ್ಕೆ ಒಂದು ಸರಿಯಾದ ವ್ಯಾಲ್ಯೂ ಇರೋದಿಲ್ಲ, ಅಂತಂದ್ರೆ ಅದಕ್ಕೆ ಸರಿಯಾದ ಮಹತ್ವನೇ ಇರೋದಿಲ್ಲ. ಮತ್ತೆ ಎಲ್ಲೂ ಸಹ ಈ ಇಂಥ ದೊಡ್ಡ ಕಂಟ್ರೀಸ್ಗಳೇ, ದೊಡ್ಡ ದೊಡ್ಡ ದೇಶಗಳೇ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬಿಟ್ರೆ ಕೆಳಗಡೆ ಅಥವಾ ಬಡ ದೇಶಗಳು ಸುಮ್ಮನೆ ಒಪ್ಕೊಂಡು ಹೋಗ್ಬೇಕಾಗ್ಬಿಡುತ್ತೆ ಅಷ್ಟೇ. ಹಾಗಾಗಿ ಏನಾಗಬೇಕು, ನೀಡ್ ಟು ಡಿಫೆಂಡ್ ಡೆಮೋಕ್ರಸಿ. ಪೀಪಲ್ ಅರೌಂಡ್ ದಿ ವರ್ಲ್ಡ್ ಶುಡ್ ಸಪೋರ್ಟ್ ಡೆಮೋಕ್ರಸಿ ಅಂಡ್ ಹ್ಯೂಮನ್ ರೈಟ್ಸ್ ಇನ್ಸ್ಟೆಡ್ ಆಫ್ ಅಲೋವಿಂಗ್ ದಿ ಪವರ್ಫುಲ್ ಲೀಡರ್ಸ್ ಟು ಸಪ್ರೆಸ್ ಫ್ರೀಡಮ್. ಅಂದ್ರೆ ಪ್ರಪಂಚದ ಜನರು ಈ ಪ್ರಜಾಪ್ರಭುತ್ವ ಹಾಗೂ ಮಾನವೀಯತೆಗೆ ಸಂಬಂಧಪಟ್ಟ ಹಕ್ಕುಗಳನ್ನ ಬೆಂಬಲಿಸಬೇಕು. ಈ ಶಕ್ತಿಶಾಲಿ ನಾಯಕರನ್ನ ನಂಬಿಕೊಂಡು ಅಥವಾ ಅವರ ದುಷ್ಪ್ರಭಾವಕ್ಕೆ ಒಳಗಾಗದೆ ತಮ್ಮ ಮೌಲ್ಯಗಳನ್ನ, ಉತ್ತಮ ಮೌಲ್ಯಗಳನ್ನ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಎಲ್ಲರೂ ಬೆಂಬಲಿಸಬೇಕು. ಎಲ್ಲರ ಬೆಂಬಲ ಸಾಧ್ಯ ಬೇಕಾಗುತ್ತೆ. ಇದಾದ ನಂತರ ಸೆಂಟ್ರಿಂಗ್ ಕೇರ್ ಇನ್ ಇಂಡಿಯಾಸ್ ಎಕನಾಮಿಕ್ ಪಾಲಿಸಿ. ಎಕನಾಮಿಕ್ ಪಾಲಿಸಿಯಲ್ಲಿ ಬಜೆಟ್ ಹಾಗೂ ಬೇರೆ ಬೇರೆ ವಿಷಯಗಳಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತ ಕೆಲವು ವಿಷಯಗಳನ್ನ ನೋಡೋದಾದ್ರೆ, ಬಿಗ್ ಬಜೆಟ್ ಫಾರ್ ವಿಮೆನ್. ದ ಗವರ್ಮೆಂಟ್ ಹ್ಯಾಸ್ ಗಿವನ್ ಅ ರೆಕಾರ್ಡ್ ಆಫ್ 4.49 lakh crore ಫಾರ್ ಜೆಂಡರ್ ರಿಲೇಟೆಡ್ ಪ್ರೋಗ್ರಾಮ್ಸ್, ಬಟ್ ಮೋಸ್ಟ್ ಆಫ್ ಇಟ್ ಇಸ್ ಫಾರ್ ಫುಡ್ ಏಡ್, ನಾಟ್ ನ್ಯೂ ಸ್ಕೀಮ್ಸ್ ಟು ಸಪೋರ್ಟ್ ವಿಮೆನ್. ಸರ್ಕಾರ ಮಹಿಳೆಯರಿಗಾಗಿ ಮತ್ತೆ ಬೇರೆ ಬೇರೆ ಲಿಂಗ ಸಮಾನತೆಯ ಕಾರ್ಯಕ್ರಮಗಳಿಗೋಸ್ಕರ 4.49 ಲಕ್ಷ ಕೋಟಿಯನ್ನ ಈಗಾಗಲೇ ಹಂಚಿದೆ ಬೇರೆ ಬೇರೆ ವಿಧಾನಗಳ ಮೂಲಕ. ಆದ್ರೆ ಇದರಲ್ಲಿ ಹೆಚ್ಚಾಗಿ ಅವರ ಬೇಸಿಕ್ ನೀಡ್ಸ್ಗಳಾಗಿರ್ಬೋದು, ಆಹಾರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿಗೆ ಇದನ್ನ ಹಣವನ್ನ ಹಂಚಿದ್ದಾರೆ. ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಹೊಸದಾದ ಯೋಜನೆಗಳನ್ನ ರೂಪಿಸೋದಾಗ್ಲಿ, ಹೊಸದಾದಂತಹ ಒಂದು ಇನೋವೇಟಿವ್ ಕ್ರಮಗಳನ್ನ ತೆಗೆದುಕೊಂಡೋದ್ರ ಬಗ್ಗೆ, ಆ ಒಂದು ವಿಷಯಗಳನ್ನ ಜಾರಿಗೊಳಿಸೋದ್ರ ಬಗ್ಗೆ ಸರ್ಕಾರ ಹೆಚ್ಚಿನ ಅಂಶಗಳನ್ನ ಪ್ರಸ್ತಾಪ ಮಾಡಿಲ್ಲ. ವಿಮೆನ್ಸ್ ಅನ್ಪೇಡ್ ವರ್ಕ್. Women in India do a lot of unpaid work like household chores, farming and collecting water, which keeps many out of jobs. ಮುಖ್ಯವಾಗಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂತಂದ್ರೆ, ನಮ್ಮ ಹಿರಿಯರಾಗಿರ್ಬಹುದು, ನಮ್ಮ ತಾಯಿ ಮತ್ತೆ ನಮ್ಮ ಮನೆಯಲ್ಲಿರುವಂತಹ ಬೇರೆ ಬೇರೆ ಸ್ತ್ರೀಯರಾಗಿರ್ಬಹುದು, ಅವರೆಲ್ಲ ಏನ್ ಮಾಡ್ತಿದ್ದಾರೆ, ಮನೆ ಕೆಲಸದ ಜೊತೆ ಬೇರೆ ಬೇರೆ ಜಮೀನಿನ ಕೆಲಸ, ನೀರು ತರುವ ಕೆಲಸ, ಎಷ್ಟೋ ರಾಜಸ್ಥಾನ ಅಥವಾ ಕೆಲವೊಂದು ಬಹಳ ಕಠಿಣವಾದ ಪ್ರದೇಶಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಹೋಗಿ ದುರ್ಗಮವಾದ ಪ್ರದೇಶಗಳಲ್ಲಿ ಸಂಚಾರ ಮಾಡಿ ಎಷ್ಟೋ ದೂರದಿಂದ 5-6 ಕೊಡಗಳನ್ನ ಹೊತ್ಕೊಂಡು ಬರ್ತಾ ಇರೋದನ್ನ ನೀವು ಚಿತ್ರಗಳನ್ನ ನೋಡಿರಬಹುದು. ಅಂತಂದ್ರೆ ಆ ತರ ಒಂದು ಕಠಿಣವಾದ ಪರಿಸ್ಥಿತಿಗಳನ್ನ ಅನುಭವಿಸ್ತಾ ಇರ್ತಾರೆ. ಆದ್ರೆ ಅವರಿಗೆ ಯಾವ ಸಂಬಳವೂ ಸಿಗೋದಿಲ್ಲ, ಗೌರವವೂ ದೊರೆಯೋದಿಲ್ಲ. ಅದೇ ರೀತಿ ಇಂತಹ ಕೆಲಸಗಳಲ್ಲಿ ಅವರು ಇಡೀ ದಿನವನ್ನ ಕಳೀತಾ ಇರ್ತಾರಲ್ವಾ, ಹಾಗಾಗಿ ಬೇರೆ ಕಡೆ ಉದ್ಯೋಗ ದೊರಲಿಕ್ಕೂ ಅವಕಾಶ ಸಿಗೋದಿಲ್ಲ.
ತನ್ನ ಮನೆಗೆ ಎಲ್ಲಾ ಸಮಯವನ್ನು ಕೊಡೋದ್ರಿಂದ ತನ್ನ ಜೀವನಕ್ಕೆ ಅವರು ಏನನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. Need for better services. So government invest in things like water supply, child care centers and elder care. Women will have more time to work and earn money. ಈಗ ಸರ್ಕಾರ ಒಂದು ವೇಳೆ ಈಗ ನೀರು ಸರಬರಾಜು ಆಗಿರಬಹುದು, ಮುಖ್ಯವಾಗಿ ಇದು ಸರ್ಕಾರದ ಕೆಲಸ ಅಲ್ವಾ, ಅಂತಂದ್ರೆ ಒಂದು ಪ್ರದೇಶಕ್ಕೆ ಅಲ್ಲಿನ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವುದು ಸರ್ಕಾರದ ಕೆಲಸ. ನೀರಾಗಿರಬಹುದು ಅಥವಾ ಮೂಲಭೂತ ಅವಶ್ಯಕತೆಗಳು, ವಸತಿ, ನೀರು, ಗಾಳಿ, ಉತ್ತಮ ಮಾಲಿನ್ಯ ಇಲ್ಲದೆ ಇರುವಂತಹ ಗಾಳಿ, ಮತ್ತೆ ಅದಾದ್ಮೇಲೆ ಆಹಾರ, ಇದೆಲ್ಲ ಸರ್ಕಾರದ ಕೆಲಸ. ಅದನ್ನ ಒದಗಿಸೋದು ಸರ್ಕಾರ, ಅದರ ಬಗ್ಗೆ ಹೆಚ್ಚು ಕ್ರಮವನ್ನು ತೆಗೆದುಕೊಳ್ಬೇಕು. ಮತ್ತೆ ಮಕ್ಕಳು ಹಾಗೂ ವಯೋವೃದ್ಧರ ಆರೈಕೆ ಕೇಂದ್ರಗಳನ್ನ ತೆರಿಬೇಕು. ಇದರಿಂದಾಗಿ ಮಹಿಳೆಯರಿಗೆ ತಮಗೆ ಬೇಕಾದ ಕೆಲಸ ಮಾಡಲಿಕ್ಕೆ ಹೆಚ್ಚು ಸಮಯ ಸಿಗಬಹುದು. ಫೇರ್ ಶೇರಿಂಗ್ ಆಫ್ ವರ್ಕ್. ಹೌಸ್ ವರ್ಕ್ ಶುಡ್ ನಾಟ್ ಬಿ ಜಸ್ಟ್ ಅ ವುಮೆನ್ಸ್ ಜಾಬ್. ಫ್ಯಾಮಿಲೀಸ್ ಅಂಡ್ ದಿ ಗವರ್ಮೆಂಟ್ ಶುಡ್ ಶೇರ್ ದಿ ರೆಸ್ಪಾನ್ಸಿಬಿಲಿಟಿ. ಮನೆ ಕೆಲಸ ಮಾಡೋದು ಮಹಿಳೆಯರ ಕೆಲಸ, ಮಹಿಳೆಯರು ಮಾತ್ರ ಮನೆ ಕೆಲಸ ಮಾಡೋದು ಅಂತ ಆ ಒಂದು ಪೂರ್ವಾಗ್ರಹದಿಂದ ನಾವು ಹೊರಗೆ ಬರಬೇಕು. ಕುಟುಂಬ ಹಾಗೂ ಸರ್ಕಾರ ಕೂಡ ಸರಿಯಾದ ಹೊಣೆಯನ್ನು ಹೊತ್ಕೊಂಡ್ರೆ ಎಲ್ಲ ಕಡೆ ಸಮತೋಲನವನ್ನ ಸಾಧಿಸಬಹುದು. ಮೋರ್ ವಿಮೆನ್ ಇನ್ ಲೀಡರ್ಶಿಪ್. ಹಾಗಾಗಿ ಮುಖ್ಯವಾಗಿ ಆಗಬೇಕಾಗಿರೋದು, ವೆನ್ ವಿಮೆನ್ ಹೆಲ್ಪ್ ಮೇಕ್ ಪಾಲಿಸೀಸ್ ದೇ ಫೋಕಸ್ ಆನ್ ರಿಯಲ್ ಇಶ್ಯೂಸ್. ಮೋರ್ ವಿಮೆನ್ ಶುಡ್ ಬಿ ಇನ್ವಾಲ್ವ್ ಇನ್ ಡಿಸಿಷನ್ ಮೇಕಿಂಗ್. ಯಾವಾಗ ಮಹಿಳೆಯರು ನಾಯಕತ್ವದ ಸ್ಥಾನವನ್ನು ಹೆಚ್ಚು ಹೊಂದುತ್ತಾರೋ, ಯಾವಾಗ ಅವರಿಗೆ ನಿರ್ಧಾರ ತೆಗೆದುಕೊಳ್ಳುವ ಒಂದು ಅಧಿಕಾರ ಇರುತ್ತೋ, ಆಗ ಅವರ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರ ಸಿಗುತ್ತೆ. ಹಾಗಾಗಿ ಹೆಚ್ಚು ಹೆಚ್ಚು ಮಹಿಳಾ ನಾಯಕತ್ವವನ್ನ ಉತ್ತೇಜಿಸಬೇಕು, ಅವರಿಗೆ ಮುಂದೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಷ್ಟು ನಾವು ಇದರಿಂದ ತಿಳ್ಕೋಬೇಕಾದಂತ ಅಂಶಗಳು. ಇನ್ನು ಯೂಕ್ಲಿಡ್ ಸ್ಪೇಸ್ ಟೆಲಿಸ್ಕೋಪ್ ಡಿಸ್ಕವರ್ಸ್ ನ್ಯೂ ಐನ್ಸ್ಟೈನ್ ರಿಂಗ್ ಇನ್ ನಿಯರ್ ಬೈ ಗ್ಯಾಲಕ್ಸಿ. ಸೈನ್ಸ್ಗೆ ಸಂಬಂಧಪಟ್ಟಂತ ವಿಷಯ. ನಾವು ಕೆಲವು ವಿಷಯಗಳನ್ನ ನೆನ್ಪಿಟ್ಕೋಬೇಕು, ಮುಖ್ಯವಾಗಿ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಿತ್ತು ಇದು. ಗ್ರಾವಿಟೇಷನಲ್ ಲೆನ್ಸಿಂಗ್. When a massive object like a galaxy bends light coming from a faraway object, making it look distorted or magnified, just like a magnifying glass bends light. ಅಂತಂದ್ರೆ ಯಾವುದೋ ಒಂದು ದೂರದ ಒಂದು ಗ್ಯಾಲಾಕ್ಸಿಯಿಂದ ಒಂದು ಲೈಟ್ ಬರ್ತಾ ಇರುತ್ತೆ, ಮತ್ತೆ ಈ ಕಡೆ ಇನ್ನೊಂದು ದೊಡ್ಡ ಗ್ಯಾಲಾಕ್ಸಿ ಇರುತ್ತೆ. ಯಾವುದೋ ಬಂದಿರುವಂತ ಲೈಟ್ ಅನ್ನ ಇಲ್ಲಿರುವಂತಹ ಗ್ಯಾಲಾಕ್ಸಿ ಬೆಂಡ್ ಮಾಡುತ್ತೆ. ಈ ಬೆಂಡ್ ಮಾಡಿ ಏನಾಗುತ್ತೆ, ಒಂದು ಲೆನ್ಸ್ ತರ ವರ್ಕ್ ಆಗುತ್ತೆ ಈ ಒಂದು ಗ್ಯಾಲಾಕ್ಸಿ. ಹಾಗಾಗಿ ಮ್ಯಾಸಿವ್ ಆಬ್ಜೆಕ್ಟ್ ಲೈಕ್ ಅ ಗ್ಯಾಲಾಕ್ಸಿ ಬೆಂಡ್ಸ್ ಲೈಟ್. ಈ ಒಂದು ದೊಡ್ಡದಾದಂತಹ ಆಕಾಶಕಾಯ ಲೈಟ್ ಬರ್ತಾ ಇರೋದನ್ನ ಬೆಂಡ್ ಮಾಡುತ್ತೆ. ಈ ಬೆಂಡ್ ಮಾಡಿದಾಗ ಅದಕ್ಕೆ ಗ್ರಾವಿಟೇಷನಲ್ ಲೆನ್ಸಿಂಗ್ ಅಂತ ಕರೀತಾರೆ. ಮುಖ್ಯವಾಗಿ ಇದು ಆಗೋದು ಈ ಒಂದು ಗ್ಯಾಲಾಕ್ಸಿಯ ಗುರುತ್ವಾಕರ್ಷಣ ಶಕ್ತಿಯಿಂದ. ಒಂದು ಲೆನ್ಸ್ ಹೇಗೆ ಒಂದು ಲೆನ್ಸ್ ಅನ್ನ ಯೂಸ್ ಮಾಡಿದಾಗ ಅದು ಲೈಟ್ ಅನ್ನ ಬೆಂಡ್ ಮಾಡುತ್ತಲ್ವಾ, ಅದೇ ರೀತಿ ಇಲ್ಲಿ ಗ್ರಾವಿಟೇಷನ್ ಫೋರ್ಸ್ ಇಂದ ಲೈಟ್ ಬೆಂಡ್ ಆಗ್ತಾ ಇರುತ್ತೆ. ಇನ್ನು ಐನ್ಸ್ಟೀನ್ ರಿಂಗ್ ನೋಡೋದಾದ್ರೆ ಸ್ಪೆಷಲ್ ಕೇಸ್ ಆಫ್ ಗ್ರಾವಿಟೇಷನಲ್ ಲೆನ್ಸಿಂಗ್. ಇದು ಒಂಥರ ಗ್ರಾವಿಟೇಷನಲ್ ಲೆನ್ಸಿಂಗಿನ ಒಂದು ವಿಧಾನ ಅಷ್ಟೇ, ಒಂದು ವಿಧ ಅಷ್ಟು ಇದು. ವೇರ್ ಲೈಟ್ ಫ್ರಮ್ ಅ ಡಿಸ್ಟೆಂಟ್ ಆಬ್ಜೆಕ್ಟ್ bends in such a way that it forms a full circular ring around foreground object. ಅಂತಂದ್ರೆ ಲೈಟ್ ಬರ್ತಾ ಇರೋದು ಬೆಂಡ್ ಆಗುತ್ತಲ್ವಾ, ಬೆಂಡ್ ಆಗಿ ಇದ್ರ ಸುತ್ತ ಬೆಂಡ್ ಆಗಿ ಒಂಥರ ಸರ್ಕಲ್ ಆಗೋದು, ರಿಂಗ್ ತರ, ರಿಂಗ್ ಸ್ಟ್ರಕ್ಚರ್ ಇದು ಬರುತ್ತೆ. ಅವಾಗ ಅದಕ್ಕೆ ಐನ್ಸ್ಟೀನ್ ರಿಂಗ್ ಅಂತ ಹೇಳ್ತಾರೆ. ಸಂಪೂರ್ಣ ವೃತ್ತಾಕಾರಕ್ಕೆ ಅದು ತಿರುಗುತ್ತೆ. ಐನ್ಸ್ಟೀನ್ ರಿಂಗ್ ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಂತ ಕೇಳಿದ್ರೆ ಉತ್ತರ ಏನು, ಮುಖ್ಯವಾಗಿ ಗ್ರಾವಿಟೇಷನಲ್ ಲೆನ್ಸಿಂಗ್ ಮತ್ತೆ ಈ ರೀತಿಯಾದ ಗ್ಯಾಲಾಕ್ಸಿಗಳಿಂದ ಬರುವಂತ ಲೈಟ್ ಬೆಂಡ್ ಆಗೋದಕ್ಕೆ ಸಂಬಂಧಪಟ್ಟಿದ್ದು. ಗ್ಯಾಲಾಕ್ಸಿಗಳಿಂದ ಲೈಟ್ ಬೆಂಡ್ ಆಗೋದು ನೆನಪಿರ್ಲಿ ಅದು. ಇನ್ನು ಡಾರ್ಕ್ ಮ್ಯಾಟರ್. ಮಿಸ್ಟೀರಿಯಸ್ ಫಾರ್ಮ್ ಆಫ್ ಮ್ಯಾಟರ್ ದಟ್ ಡಸಂಟ್ ಎಮಿಟ್ ಲೈಟ್ ಅಂಡ್ ಕಾಂಟ್ ಬಿ ಸೀನ್ ಡೈರೆಕ್ಟ್ಲಿ, ಬಟ್ ಇಟ್ಸ್ ಪ್ರೆಸೆನ್ಸ್ ಇಸ್ ನೌನ್ ಬಿಕಾಸ್ ಇಟ್ಸ್ ಗ್ರಾವಿಟೇಷನಲ್ ಎಫೆಕ್ಟ್ ಆನ್ ವಿಸಿಬಲ್ ಆಬ್ಜೆಕ್ಟ್. ಡಾರ್ಕ್ ಮ್ಯಾಟರ್ ನ ಬಗ್ಗೆ ಬಹಳ ಸೈನ್ಸ್ ಅನ್ನ ಓದೋರಿಗೆ ಗೊತ್ತಿರುತ್ತೆ. ಸೊ ಅದರಲ್ಲಿ ಬಹಳ ವಿಶಿಷ್ಟವಾದಂತಹ ಒಂದು ಕಾನ್ಸೆಪ್ಟ್ ಇದು. ಅಂತಂದ್ರೆ ಇದರಿಂದ ಬೆಳಕು ಸಹ ಬರೋದಿಲ್ಲ, ಕಣ್ಣಿಗೆ ಸಹ ಕಾಣಿಸ್ತಾ ಇರೋದಿಲ್ಲ ಇದು. ಆದ್ರೆ ಇದು ಇದೆ ಅಂತ ನಮ್ಗೆ ಹೇಗೆ ಗೊತ್ತಾಗತ್ತೆ ಅಂತಂದ್ರೆ, ಇದು ತನ್ನ ಗುರುತ್ವಾಕರ್ಷಣ ಶಕ್ತಿಯಿಂದ ಬೇರೆ ಬೇರೆ ಗ್ಯಾಲಾಕ್ಸಿಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಇನ್ನೂ ಸಹ ಅಪರಿಚಿತ ವಸ್ತು ಇದು, ಮಿಸ್ಟೀರಿಯಸ್ ಆಬ್ಜೆಕ್ಟ್ ಅಂತ ಹೇಳ್ತೀವಲ್ವಾ, ಇದರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನಮ್ಗೆ. ಒಂದು ವಿಶಿಷ್ಟವಾದಂತಹ ಒಂದು ಸೈನ್ಸ್ ಅನ್ನ ಇಂಟ್ರೆಸ್ಟಿಂಗ್ ಟಾಪಿಕ್ ಅದು. ಮುಂದೆ ಯಾವಾಗಾದ್ರೂ ಅದರ ಬಗ್ಗೆ ಆರ್ಟಿಕಲ್ ಬಂದ್ರೆ ಮತ್ತೆ ಡಿಸ್ಕಸ್ ಮಾಡೋಣ. ಯೂಕ್ಲಿಡ್ ಸ್ಪೇಸ್ ಮಿಷನ್, a space telescope launched by European Space Agency to study dark matter and dark energy by observing how galaxies and light behave in space. ಯೂಕ್ಲಿಡ್ ಸ್ಪೇಸ್ ಮಿಷನ್ ಯಾವ ಒಂದು ಏಜೆನ್ಸಿ ಇದು, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಇದರ ಒಂದು ಬಾಹ್ಯಾಕಾಶ ದೂರದರ್ಶಕ ಟೆಲಿಸ್ಕೋಪ್ ಸ್ಪೇಸ್ ಅಲ್ಲಿ ಇರೋದು. ಇದೇನ್ ಮಾಡುತ್ತೆ, ಡಾರ್ಕ್ ಮ್ಯಾಟರ್ ಮತ್ತೆ ಡಾರ್ಕ್ ಎನರ್ಜಿ, ಇದು ಸಹ ಒಂದು ವಿಶಿಷ್ಟವಾದಂತಹ ಕಾನ್ಸೆಪ್ಟ್ ಇದು. ಡಾರ್ಕ್ ಎನರ್ಜಿ ಇದನ್ನ ಅಧ್ಯಯನ ಮಾಡ್ಲಿಕ್ಕೆ ಈ ಟೆಲಿಸ್ಕೋಪ್ ಇಂದ ಹೆಲ್ಪ್ ಆಗುತ್ತೆ. ಮುಖ್ಯವಾಗಿ ಗ್ಯಾಲಾಕ್ಸಿಗಳ ಚಲನೆಯನ್ನ ಗಮನಿಸಿಕೊಂಡು ಇದು ಅಧ್ಯಯನವನ್ನ ಮಾಡುತ್ತೆ. ಇದಾದ ನಂತರ ಕೊನೆಯದಾಗಿ ಎರಡು ಸೈಡ್ ಆರ್ಟಿಕಲ್ ಇರುತ್ತಲ್ವಾ, ಎಡಿಟೋರಿಯಲ್, ಅದನ್ನ ಟೂನ್ ಟ್ರಬಲ್ ಮತ್ತೆ ಲಾಂಗ್ ರೂಟ್ಸ್, ಇದೆರಡರ ಬಗ್ಗೆ ನೋಡ್ಬಿಡೋಣ.
Unfair removal of cartoon. The government ordered the removal of a political cartoon about Prime Minister Modi. But this action goes against freedom of speech and press. ಮುಖ್ಯವಾಗಿ ಕೆಲವು ದಿವಸಗಳ ಹಿಂದೆ ಒಂದು 2 ವಾರ ಆಗಿರಬಹುದು, ವಿಕಟನ್ ಅನ್ನುವಂಥ ಒಂದು ಪತ್ರಿಕೆ ಆ ಮೋದಿಯವರ ಕುರಿತಾಗಿ ಒಂದು ವ್ಯಂಗ್ಯ ಚಿತ್ರವನ್ನ ಪ್ರಕಟ ಮಾಡಿತ್ತು. ಆದ್ರೆ ಅದನ್ನ ತೆಗೆದುಹಾಕ್ಲಿಕ್ಕೆ ಸರ್ಕಾರ ಆದೇಶ ನೀಡಿದೆ ಅನ್ನುವಂಥ ಸುದ್ದಿ ಇದೆ. ಅಂತಂದ್ರೆ ಸರ್ಕಾರ ಅದನ್ನ ಬ್ಲಾಕ್ ಮಾಡಿದೆ. ಸರ್ಕಾರ ಕೆಲವೊಂದು ಅದ್ರ ಬಗ್ಗೆ ವಿವಾದಗಳು ಹೇಳ್ತಾ ಇದೆ. ಆದ್ರೆ ಈ ಕಾರ್ಟೂನ್ ಅನ್ನ ತೆಗೆದು ಹಾಕುವ ತೀರ್ಮಾನ ಇದೆಯಲ್ಲ ಸರ್ಕಾರದ್ದು, ಅದು ನ್ಯಾಯಸಮ್ಮತ ಅಲ್ಲ. ಇಟ್ ಇಸ್ ನಾಟ್ ಫೇರ್. ಪ್ರಧಾನಿ ಮೋದಿಯವರ ಕುರಿತ ಕಾರ್ಟೂನ್ ತೆಗೆದು ಹಾಕುವುದು ಸರಿಯಲ್ಲ. ಯಾಕೆ ಅಂತಂದ್ರೆ ಇದು ವಾಕ್ ಸ್ವಾತಂತ್ರ್ಯ ಮತ್ತೆ ಪತ್ರಿಕೋದ್ಯಮದ ಹಕ್ಕುಗಳ ವಿರುದ್ಧ ಆಗಿದೆ ಇದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮ್ಯಾಗಝಿನ್ ಏನ್ ಮಾಡಿದೆ, ಲೀಗಲ್ ಚಾಲೆಂಜ್ ಬೈ ಮ್ಯಾಗಝಿನ್. ತಮಿಳ್ ಮ್ಯಾಗಝಿನ್ ವಿಕಟನ್ ಪ್ಲಸ್ ಇಸ್ ಫೈಟಿಂಗ್ ದಿಸ್ ಆರ್ಡರ್ ಲೀಗಲಿ ಬಿಕಾಸ್ ಇಟ್ ಬಿಲೀವ್ಸ್ ದ ಕಾರ್ಟೂನ್ ವಾಸ್ ಫೇರ್ ಪೊಲಿಟಿಕಲ್ ಕ್ರಿಟಿಸಿಸಮ್. ಆ ಪತ್ರಿಕೆ ಈ ಒಂದು ವಿಚಾರಣೆಯನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸ್ತಾ ಇದೆ. ಯಾಕಂದ್ರೆ ಅವ್ರು ಹಾಕಿದ್ದ ಕಾರ್ಟೂನ್ ಜಸ್ಟ್ ರಾಜಕೀಯ ಟೀಕೆಗೋಸ್ಕರ, ಜಸ್ಟ್ ಕ್ರಿಟಿಸಿಸಮ್ ಅದು ಅಷ್ಟೇ. ಹಾಗಾಗಿ ಇದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ ಅಂತ ಪತ್ರಿಕೆಯವರು ಹೇಳ್ತಾ ಇದ್ದಾರೆ. ಅಂದ್ರೆ ಸರ್ಕಾರವನ್ನ ಟೀಕೆ ಮಾಡೋದು ಪತ್ರಿಕೆಗಳ ಕೆಲಸ ಆಗಿರುತ್ತೆ. ಆದ್ರೆ ಹೀಗಾಗಿ ಅದರಲ್ಲಿ ಯಾವುದೇ ತಪ್ಪು ಇರೋದಿಲ್ಲ. ಅದನ್ನು ಫೇರ್ ಕ್ರಿಟಿಸಿಸಮ್ ಅಂಡರ್ಲಿ ಅದು ಬರುತ್ತೆ ಅಂತ ಆ ಪತ್ರಿಕೆ ಹೇಳ್ತಾ ಇದೆ. ವೆಬ್ಸೈಟ್ ಬ್ಲಾಕಿಂಗ್ ಇಶ್ಯೂ. Some users cannot access the Vikatan website, possibly due to secret government orders, which raises concerns about transparency and fairness. ಈ ಕೆಲವರು ಆ ವಿಕಟನ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದು ಬ್ಯಾನ್ ಆಗಿರಬಹುದು ಅಥವಾ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇದು ಸರ್ಕಾರ ಒಂದು ವೇಳೆ ಸೀಕ್ರೆಟ್ ಆಗಿ ಗುಪ್ತವಾಗಿ ಅದನ್ನ ಬ್ಯಾನ್ ಮಾಡಿಸಿರಬಹುದು ಅಥವಾ ಅದನ್ನ ತೆಗೆದುಹಾಕಿಸಿರಬಹುದು ಅನ್ನುವಂತ ಸುದ್ದಿಗಳು ಸಹ ಕೇಳಿ ಬರ್ತಾ ಇದೆ. ಹೀಗಾಗಿ ಸರ್ಕಾರದ ಆರ್ಡರ್ ನಲ್ಲಿ ಯಾವುದೇ ಪಾರದರ್ಶಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪಾರದರ್ಶಕತೆ ಕೊರತೆ ಇದೆ. Misuse of blocking power. The government should use its power, block content only in extreme cases like hate speech or violence, not for political reasons. ಹಾಗೆ ಸರ್ಕಾರ ತನ್ನ ಅಧಿಕಾರವನ್ನ ಯಾವುದೇ ವಿಷಯವನ್ನ ಬ್ಲಾಕ್ ಮಾಡೋದಾಗಿರಬಹುದು ಅಥವಾ ದೇಶದ್ರೋಹದ ಕಾನೂನಿನ ಬಗ್ಗೆ ಮೊದಲೇ ನಾವು ಕೇಳಿದ್ವಿ. ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದೆ. ದೇಶದ್ರೋಹ ಅಂತಂದ್ರೆ ಏನು, ಯಾವ ವಿಷಯವನ್ನ ಇಟ್ಟುಕೊಂಡು ಸರ್ಕಾರ ಜನರನ್ನ ಬಂಧಿಸಬಹುದು ಮುಂತಾದ ವಿಷಯಗಳ ಬಗ್ಗೆ ಆಗಾಗ ಚರ್ಚೆ ಆಗ್ತಾ ಇರುತ್ತೆ. ಮತ್ತೆ ಆರ್ಟಿಕಲ್ ಬರಬಹುದು, ಹಾಗೆ ಡಿಸ್ಕಸ್ ಮಾಡ್ತೇವೆ. ಇಲ್ಲಿ ಹೇಳ್ತಾ ಇರೋದು ಏನಂತಂದ್ರೆ ಸರ್ಕಾರ ತನ್ನ ಅಧಿಕಾರವನ್ನ ಅಸಹನೀಯ ವಿಷಯಗಳು, ಹೇಟ್ ಸ್ಪೀಚ್, ಹಿಂಸೆಗೆ ಪ್ರಚೋದನೆ, ಮತ್ತೆ ಕೆಲವೊಂದು ಧಾರ್ಮಿಕವಾಗಿ ಬೇರೆಯವರಿಗೆ ಪ್ರಚೋದನೆ ನೀಡುವುದು, ಹಿಂಸಾತ್ಮಕ ಪ್ರಚೋದನೆ, ಮತ್ತೆ ಸಾಮಾಜಿಕ ಸಾಮರಸ್ಯವನ್ನ ಹಾಳು ಮಾಡುವಂತ ಕ್ರಿಯೆಗಳಿರುತ್ತಲ್ವಾ, ಅದನ್ನ ತಡೆಗಟ್ಟಲಿಕ್ಕೆ ಸರ್ಕಾರ ತನ್ನ ಅಧಿಕಾರವನ್ನು ಉಪಯೋಗಿಸಬೇಕು. ಬದಲಾಗಿ ಯಾವುದೋ ಬೇರೆ ಪಕ್ಷದವರು ಅಥವಾ ಬೇರೆ ಒಂದು ಪೊಲಿಟಿಕಲ್ ಒಪಿನಿಯನ್ ಇಟ್ಕೊಂಡು ಮಾತ್ರಕ್ಕೆ ಅದನ್ನ ಬ್ಯಾನ್ ಮಾಡ್ಲಿಕ್ಕೆ ಹೋಗಬಾರ್ದು, ಅದ್ರ ಮೇಲೆ ನಿಯಂತ್ರಣವನ್ನ ಹೇರಬಾರ್ದು. ಹಾಗಾಗಿ ರಾಜಕೀಯ ಕಾರಣಗಳಿಗೆ ತನ್ನ ಅಧಿಕಾರವನ್ನು ಸರ್ಕಾರ ಬಳಸಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಈ ಕಡೆ ಇದೆಯಲ್ವಾ, ಇದನ್ನ ನೋಡೋದಾದ್ರೆ ವರ್ಕ್ ಪ್ಲೇಸ್ ಸಪೋರ್ಟ್ ಫಾರ್ ವಿಮೆನ್, ಮಹಿಳೆಯರಿಗೆ ಸಂಬಂಧಪಟ್ಟ ಇನ್ನೊಂದು ಆರ್ಟಿಕಲ್. ಇದೆಲ್ಲ ನಿಮ್ಗೆ ಸೊಸೈಟಿಲಿ ಸಹ ಹೆಲ್ಪ್ ಆಗುತ್ತೆ, ಎಸ್ಸೆಗಳಲ್ಲಿ, ಎಥಿಕ್ಸ್ ನಲ್ಲಿ ಎಲ್ಲಾ ಕಡೆ ಸಹ ಹೆಲ್ಪ್ ಆಗುತ್ತೆ. ಈ ಪಾಯಿಂಟ್ಗಳನ್ನ ಕೇಳ್ತಾ ಹೋಗಿ, ಪ್ರತಿದಿನ ಕೇಳ್ತಾ ಇರೋದ್ರಿಂದ ನಿಮ್ಗೆ ನೆನಪಾಗ್ತಾನೆ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ಯಾಕೆಂತಂದ್ರೆ ಇವತ್ತು ಸಿಕ್ಕಂತಹ ಪಾಯಿಂಟ್ಗಳಿಂದಾನೇ ಒಂದು ಆನ್ಸರ್ ಅನ್ನ ಬರ್ಲಿಕ್ಕೆ ಆಗತ್ತೆ ಅಂತಲ್ಲ, ಆದ್ರೆ ಪ್ರತಿದಿನ ಕೇಳ್ತಾ ಇರೋದ್ರಿಂದ ಬೇರೆ ಬೇರೆ ಪಾಯಿಂಟ್ಗಳು ನಿಮ್ಮ ಮನಸ್ಸಿನಲ್ಲೇ ಬರ್ತಾ ಹೋಗುತ್ತೆ. ಜಸ್ಟ್ ಕೇಳಿಸ್ಕೊಳ್ಳಿ. ವರ್ಕ್ ಪ್ಲೇಸ್ ಸಪೋರ್ಟ್ ಫಾರ್ ವಿಮೆನ್. ಜಸ್ಟ್ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ವಿಮೆನ್ ಇನ್ ಜಾಬ್ಸ್ ಇಸ್ ನಾಟ್ ಇನಫ್. ಅಂತಂದ್ರೆ ಉದ್ಯೋಗದಲ್ಲಿ ಮಹಿಳೆಯರ ಸಂಖ್ಯೆನ ಹೆಚ್ಚಿಸಿದ ಮಾತ್ರಕ್ಕೆ ಸಾಕಾಗೋದಿಲ್ಲ. ವರ್ಕ್ ಪ್ಲೇಸಸ್ ಮಸ್ಟ್ ಆಲ್ಸೋ ಪ್ರೊವೈಡ್ ಸೇಫ್ ಅಂಡ್ ಸಪೋರ್ಟಿವ್ ಎನ್ವೈರ್ಮೆಂಟ್. ಅಂತಂದ್ರೆ ಎಲ್ಲಿ ಕೆಲಸ ಮಾಡ್ತಾರಲ್ವಾ ಆ ಜಾಗದಲ್ಲಿ ಅವರಿಗೆ ಸುರಕ್ಷತೆ ಇರಬೇಕು, ಮತ್ತೆ ಸಹಾಯಕ ವಾತಾವರಣ ಸಹ ಇರಬೇಕು. ಈಗ ಒಂದು ಕಂಪನಿಯಲ್ಲಿ ಮಹಿಳೆಯರಿಗೋಸ್ಕರ ಇಷ್ಟು ಒಂದು ಪೊಸಿಷನ್ ಅನ್ನ ಓಪನ್ ಆಗಿ ಇಟ್ಟಿದ್ದೇವೆ ನಾವು, ಅಷ್ಟು ಒಂದು ಹುದ್ದೆಯನ್ನ ಅವರಿಗಾಗಿ ಮೀಸಲಿಟ್ಟಿದ್ದೇವೆ ಅಂತ ಹೇಳ್ತಾರೆ. ಆದ್ರೆ ಆ ಒಂದು ಮೀಸಲಿಟ್ಟ ಮಾತ್ರಕ್ಕೆ ಸರಿ ಆಗತ್ತಾ? ವುಮೆನ್ಸ್ಗೆ ಸಪೋರ್ಟ್ ಸಿಕ್ಕಿದಾಗ ಆಗಲ್ಲ. ಅವರಿಗೆ ಸುರಕ್ಷತೆ ಸಹ ಇರಬೇಕು, ಸಪೋರ್ಟಿವ್ ಎನ್ವೈರ್ಮೆಂಟ್ ಅಲ್ಲಿ ಇರಬೇಕು. ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತು ರೀಸೆಂಟ್ ಆಗಿ? ಸುಪ್ರೀಂ ಕೋರ್ಟ್ ರೀಇನ್ಸ್ಟೇಟೆಡ್ 2 women judges who were unfairly removed, stating that pregnancy and miscarriage should not be reasons to remove women from jobs. ಕೆಲವು ದಿನಗಳ ಹಿಂದೆ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಜಡ್ಜಸ್ ಅನ್ನ, 2 ಮಹಿಳಾ ನ್ಯಾಯಾಧೀಶರನ್ನ ಕೆಲಸದಿಂದ ಅಂದ್ರೆ ಅವ್ರನ್ನ ತೆಗೆದುಹಾಕಿದ್ರು. ಯಾಕಂತಂದ್ರೆ ಗರ್ಭಪಾತ ಮತ್ತೆ ಗರ್ಭಧಾರಣೆ ಕಾರಣದಿಂದ ಅವ್ರನ್ನ ಕೆಲಸಕ್ಕೆ ಬರದ ಹಾಗೆ ಮಾಡಿದ್ರು. ಆದ್ರೆ ಈಗ ಜಸ್ಟಿಸ್ ನಾಗರತ್ನ ಅವರ ಹೆಸರು ಕೇಳಿರಬಹುದು. ಅವ್ರು ಹೇಳಿರೋ ಪ್ರಕಾರ ಈ ಗರ್ಭಪಾತ ಮತ್ತೆ ಗರ್ಭಧಾರಣೆ ಕಾರಣದಿಂದಾಗಿ ಮಹಿಳೆಯರನ್ನ ಕೆಲಸದಿಂದಲೇ ತೆಗೆದುಹಾಕೋದು ಸರಿಯಲ್ಲ. ಹಾಗಾಗಿ ಆ 2 ಮಹಿಳಾ ನ್ಯಾಯಾಧೀಶರನ್ನ ಪುನರ್ ನಿಯುಕ್ತಿ ಮಾಡಿದೆ, ಮತ್ತೆ ಕೆಲಸಕ್ಕೆ ಸೇರಿಸಿಕೊಂಡಿದೆ. More women in decision making. If more women are included in leadership roles in the judiciary, government and other fields, their needs will be better understood and addressed. ಹಿಂದಿನ ಒಂದು ಆರ್ಟಿಕಲ್ ಅಲ್ಲೂ ಇದೇ ಹೇಳಿದ್ದಲ್ವಾ,
ಮುಖ್ಯವಾಗಿ ನಾಯಕತ್ವದ ಸ್ಥಾನಗಳಲ್ಲಿ ಮಹಿಳೆಯರಿಗೆ ಅವಕಾಶ ಸಿಗ್ಬೇಕು. ನ್ಯಾಯಾಂಗ ಆಗಿರಬಹುದು, ಸರ್ಕಾರ, ಇತರ ಕ್ಷೇತ್ರಗಳಲ್ಲಿ ಮಹಿಳೆಯರು ಹೆಚ್ಚು ನಾಯಕರಾಗಿದ್ರೆ ಆಗ ಅವರು ಎದುರಿಸ್ತಾ ಇರುವಂತ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಮತ್ತೆ ಅದು ಜಗತ್ತಿಗೆ ಹೆಚ್ಚು ಅರ್ಥ ಆಗತ್ತೆ. ಅಂತಂದ್ರೆ ಇಂತಿಂತ ಸಮಸ್ಯೆಗಳು ಇರುತ್ತೆ ಅಂತ ಎಷ್ಟೋ ಜನರಿಗೆ ಗೊತ್ತೇ ಇರೋದಿಲ್ಲ. ಹಾಗಾಗಿ ಆ ಸಮಸ್ಯೆಗಳನ್ನ ಜಗತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಸಹ ಅವಕಾಶ ಸಿಗುತ್ತೆ. Equal rights and opportunities. Women must get equal rights, including protection during pregnancy and safe working conditions to ensure real gender equality. ಮಹಿಳೆಯರಿಗೆ ಯಾವುದೇ ಸಂದರ್ಭದಲ್ಲಾಗಿರಬಹುದು, ಗರ್ಭಧಾರಣೆ ಸಮಯದಲ್ಲಾಗಿರಬಹುದು, ಹೀಗೆ ಎಲ್ಲಾ ಸಂದರ್ಭದಲ್ಲೂ ರಕ್ಷಣೆ, ಸುರಕ್ಷಿತವಾದಂತಹ ಉದ್ಯೋಗದ ಪರಿಸರ, ಆ ಒಂದು ವಾತಾವರಣ ಮತ್ತೆ ಸಮಾನವಾದ ಹಕ್ಕುಗಳು ದೊರಕಬೇಕು. ಆಗ ಮಾತ್ರ ನಾವು ಈ ಲಿಂಗ ಸಮಾನತೆಯನ್ನ, ಜೆಂಡರ್ ಇಕ್ವಾಲಿಟಿಯನ್ನ ಜಾರಿಗೊಳಿಸಲಿಕ್ಕೆ ಸಾಧ್ಯ. ಇವಿಷ್ಟು ಇವತ್ತಿನ ಮುಖ್ಯ ಆರ್ಟಿಕಲ್ಗಳು. ಇನ್ನು ವೊಕ್ಯಾಬ್ಯುಲರಿ ನೋಡೋದಾದ್ರೆ, ರವಿ ಹ್ಯಾಡ್ ಅ ಪ್ರೆಸೆಂಟಿಮೆಂಟ್ ಅಂತಂದ್ರೆ ಫೀಲಿಂಗ್, ಇಂಟ್ಯೂಷನ್, ಪೂರ್ವಾನುಭವ ಅಥವಾ ನಮ್ಮ ಇಂಟ್ಯೂಷನ್ ಅಂತ ಹೇಳ್ತೀವಲ್ಲ, ಮೊದಲೇ ಅನ್ಸೋದು. ಪ್ರೆಸೆಂಟಿಮೆಂಟ್ ದಟ್ ಸಮಥಿಂಗ್ ಎಕ್ಸೈಟಿಂಗ್ ವಾಸ್ ಅಬೌಟ್ ಟು ಹ್ಯಾಪನ್. ಏನೋ ಒಂದು ಮಹತ್ವವಾದದ್ದು, ಬಹಳ ಎಕ್ಸೈಟಿಂಗ್ ಆಗಿರೋದು ಆಗಬಹುದು ಅಂತ ಅವನಿಗೆ ಅನುಭವ ಆಗ್ತಾ ಇತ್ತು, ಇಂಟ್ಯೂಷನ್ ಆಗ್ತಾ ಇತ್ತು. ಹಿ ಆಲ್ವೇಸ್ ಬಿಲೀವ್ಡ್ ಇನ್ ದ ಡಿಸೈರಬಿಲಿಟಿ ಆಫ್ ಲರ್ನಿಂಗ್ ನ್ಯೂ ಸ್ಕಿಲ್ಸ್. ಡಿಸೈರಬಿಲಿಟಿ ಅಂತಂದ್ರೆ ಅಟ್ರಾಕ್ಟಿವ್ನೆಸ್, ವರ್ತ್, ಆಕರ್ಷಕತೆ. ಯಾವುದೋ ಒಂದು ಹೊಸ ಸ್ಕಿಲ್ ಅನ್ನ ಕಲಿಬೇಕು ಅನ್ನೋದ್ರ ಬಗ್ಗೆ ಅವನು ಯಾವಾಗಲೂ ಆಕರ್ಷಿತ ಆಗ್ತಾ ಇದ್ದ. ಸೊ ಹಿ ಡ್ಯಾಬಲ್ಡ್ ಇನ್ ಪೇಂಟಿಂಗ್ ಅಂಡ್ ಮ್ಯೂಸಿಕ್. ಡ್ಯಾಬಲ್ಡ್ ಅಂತಂದ್ರೆ ಟ್ರೈ ಮಾಡೋದು. ಪೇಂಟಿಂಗ್ ಮತ್ತೆ ಮ್ಯೂಸಿಕ್ ಅನ್ನ ಅವನು ಟ್ರೈ ಮಾಡ್ದ. ಹಿತೆರಿಟೋ ಅನ್ನೋದು ಮೊದಲೊಂದ್ಸರಿ ನಾವು ನೋಡಿದ್ವಿ ಅನ್ಸುತ್ತಲ್ವಾ. ಹಿತೆರಿಟೋ ಅಂತಂದ್ರೆ ಟಿಲ್ ನಾವು, ಇಲ್ಲಿ ತನಕ. ಹಿತೆರಿಟೋ ಹಿ ಹ್ಯಾಡ್ ನೆವರ್ ಟೇಕನ್ ಎನಿ ಆಫ್ ದೀಸ್ ಹಾಬೀಸ್ ಸೀರಿಯಸ್ಲಿ. ಇಲ್ಲಿ ತನಕ ಅವನು ಇಂತಹ ಹಾಬೀಸ್ ಗಳನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿರ್ಲಿಲ್ಲ. ಬಟ್ ಡ್ಯೂರಿಂಗ್ ದಿಸ್ ಸಮ್ಮರ್, ಇಂಟರ್ಲೂಡ್ ಅಂತಂದ್ರೆ ಏನು? ಮಧ್ಯಂತರ. ಈಗ ಬೇಸಿಗೆ ರಜೆ ಅಂತ ಹೇಳ್ತೀವಲ್ವಾ, ಅಂತ ಬೇಸಿಗೆ ರಜೆ, ಮಧ್ಯಂತರ ರಜೆ ಅಂತ ಹೇಳ್ತಾರೆ. ಆ ಬ್ರೇಕ್ ಟೈಮ್ ನಲ್ಲಿ ಹಿ ಡಿಸೈಡೆಡ್ ಟು ಫೋಕಸ್ ಆನ್ ಹಿಸ್ ಪ್ಯಾಷನ್ ಅಂಡ್ ಇಂಪ್ರೂವ್ ಹಿಸ್ ಸ್ಕಿಲ್ಸ್. ಈಗ ನಾನು ಆ ಒಂದು ಸ್ಕಿಲ್ ಮೇಲೆ ಸರಿಯಾಗಿ ಫೋಕಸ್ ಮಾಡಬೇಕು, ಅದನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ದ. ಇನ್ನು PYQ ನೋಡೋದಾದ್ರೆ, ಶುಕ್ರವಾರದ್ದು ಇದು. ವಿಚ್ ಅಮಂಗ್ ದಿ ಫಾಲೋವಿಂಗ್ ಇವೆಂಟ್ಸ್ ಹ್ಯಾಪನ್ಡ್ ಅರ್ಲಿಯೆಸ್ಟ್. ಉತ್ತರವನ್ನ ಸರಿಯಾಗಿ ಕೊಟ್ಟಿದ್ದೀರಿ. ದೀನಬಂಧು ಮಿತ್ರ ರೋಟ್ ನೀಲ್ ದರ್ಪಣ್. PTQ ಇವತ್ತಿಂದು. In the federation established by the Government of India Act of 1935, residuary power was given to. residuary power ಅನ್ನ ಯಾರಿಗೆ ಕೊಟ್ಟಿದ್ರು? ಫೆಡರಲ್ ಲೆಜಿಸ್ಲೇಚರ್, ಗವರ್ನರ್ ಜನರಲ್, ಪ್ರೊವಿನ್ಷಿಯಲ್ ಲೆಜಿಸ್ಲೇಚರ್, ಪ್ರೊವಿನ್ಷಿಯಲ್ ಗವರ್ನರ್ಸ್. ಇದಕ್ಕೆ ಸರಿಯಾದ ಉತ್ತರವನ್ನ ತಿಳ್ಕೊಂಡು ಕಮೆಂಟ್ ಮಾಡಿ. ಮೇನ್ಸ್ ಕ್ವಶನ್ ನೋಡೋದಾದ್ರೆ, ಡಿಸ್ಪೈಟ್ ಅ ಬಿಗ್ ಬಜೆಟ್ ಫಾರ್ ವಿಮೆನ್ಸ್ ಪ್ರೋಗ್ರಾಮ್ಸ್, ಅನ್ಪೇಡ್ ವರ್ಕ್ ಅಂಡ್ ಲ್ಯಾಕ್ ಆಫ್ ಸಪೋರ್ಟ್ ಸರ್ವಿಸಸ್ ಲಿಮಿಟ್ ದೇರ್ ಜಾಬ್ಸ್. ಹೌ ಕ್ಯಾನ್ ಗವರ್ಮೆಂಟ್ ಅಂಡ್ ಸೊಸೈಟಿ ಫಿಕ್ಸ್ ದಿಸ್? ಸಜೆಸ್ಟ್ ಸೊಲ್ಯೂಷನ್ ಫಾರ್ ಜೆಂಡರ್ ಇಕ್ವಾಲಿಟಿ ಇನ್ ವರ್ಕ್. ನಿಮಗೆ ಅನ್ಸಿರುವಂತ ಅಂತಂದ್ರೆ ಇವತ್ತು ಕೊಟ್ಟಿರುವ ಆರ್ಟಿಕಲ್ ಮಾತ್ರ ಅಲ್ಲ, ನಿಮ್ಮದೇ ಆದಂತಹ ಕ್ರಿಯೇಟಿವ್ ಆಗಿ ನೀವು ಸಹ ಪಾಯಿಂಟ್ಗಳನ್ನ ರೆಡಿ ಮಾಡ್ಕೋಬಹುದು. ಬೇರೆ ಬೇರೆ ಡೇಟಾವನ್ನು ಕೊಟ್ಟು, ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಮೇನ್ಸ್ ಕ್ವಶನ್ UPSC ಯಲ್ಲಿ ಮುಖ್ಯವಾಗಿ ನೀವು ಅದರ ಸ್ಪೆಸಿಮನ್ ಅಂತ UPSC ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ಯಾವಾಗಾದ್ರೂ ನೀವು ಚೆಕ್ ಮಾಡಿ. ಸ್ಪೆಸಿಮನ್ ಅಂತಂದ್ರೆ ಮೇನ್ಸ್ ಆನ್ಸರ್ ರೈಟಿಂಗ್ ಶೀಟ್ ಹೇಗಿರುತ್ತೆ, ನಿಜವಾಗ್ಲೂ ಯಾವ ರೀತಿ ಇರುತ್ತೆ ಅದು ಅಂತ ನಾವು UPSC ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದಾರೆ. ಅಂತಂದ್ರೆ ಒಂದು ಪ್ರಶ್ನೆ ಕೊಟ್ಟಿದ್ರೆ, ಈಗ 10 ಮಾರ್ಕ್ಸಿಗೆ ಅಥವಾ 15 ಮಾರ್ಕ್ಸಿಗೆ ಅಂತ ಪ್ರಶ್ನೆ ಕೊಟ್ಟಿದ್ರೆ 150 ವರ್ಡ್ಸ್ ಅಥವಾ 250 ವರ್ಡ್ಸ್, ಈ ಒಂದು ಇಷ್ಟು ವರ್ಡ್ಸ್ಗಳಲ್ಲಿ ಅದನ್ನ ಬರೀಬೇಕಾಗಿರುತ್ತೆ. ಹಾಗಾಗಿ ನೀವು ಆಲ್ಮೋಸ್ಟ್ ಎಲ್ಲಾ ಕ್ವಶನ್ಗೆ ಅರೌಂಡ್ 200 to 250 ವರ್ಡ್ಸ್ಗೆ ರೆಡಿ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂತಂದ್ರೆ ಆವಾಗ ಅದನ್ನ ನಾವು 150 ವರ್ಡ್ಸ್ ಸಿಗೋದನ್ನ ಕಡಿಮೆಗೊಳಿಸಬಹುದು, ಅಂತಂದ್ರೆ ಕಡಿತ ಮಾಡಬಹುದು. ಹಾಗಾಗಿ ಇಲ್ಲಿ ಕೇಳ್ತಾ ಇರೋದೇನು, ವುಮೆನ್ಸಿಗೋಸ್ಕರ, ಮಹಿಳೆಯರಿಗೋಸ್ಕರ ಬೇರೆ ಬೇರೆ ಬಜೆಟ್ ಅನ್ನ ಅಲೋಕೇಟ್ ಮಾಡಿದ್ರು ಸಹ ಅನ್ಪೇಡ್ ವರ್ಕ್ ಅಂಡ್ ಲ್ಯಾಕ್ ಆಫ್ ಸಪೋರ್ಟ್ ಸರ್ವಿಸಸ್, ಅವರಿಗೆ ಎಷ್ಟೋ ಸಾರಿ ಅನ್ಪೇಡ್ ವರ್ಕ್, ಅವರ ಕೆಲಸಕ್ಕೆ ಸರಿಯಾದ ಸಂಬಳ ಸಿಗ್ತಾ ಇಲ್ಲ, ಮನೆ ಕೆಲಸದಲ್ಲೇ ಹೆಚ್ಚು ಸಮಯನ ಕಳಿಬೇಕಾಗ್ತಾ ಇದೆ. ಹಾಗಾಗಿ ಅದರಿಂದ ಅವರಿಗೆ ಸರಿಯಾದ ಉದ್ಯೋಗನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಇದನ್ನ ಸರಿಪಡಿಸಲಿಕ್ಕೋಸ್ಕರ ಸರ್ಕಾರ ಮತ್ತೆ ಸಮಾಜ ಹೇಗೆ ಮುಂದಾಗಬೇಕು, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು, ಮತ್ತೆ ಯಾವ ಒಂದು ಮೆಜರ್ಸ್ ಗಳನ್ನ ತೆಗೆದುಕೊಳ್ಬಹುದು ಅನ್ನುವಂಥದ್ದನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಇನ್ನು ಥಿಂಕ್ ಕ್ವಶನ್ ನೋಡೋದಾದ್ರೆ, ಇದ್ರ ಬಗ್ಗೆ ಥಿಂಕ್ ಮಾಡಿ. ಮಹಾತ್ಮ ಗಾಂಧಿ ಇಸ್ ಕನ್ಸಿಡರ್ಡ್ ಅ ಗ್ರೇಟ್ ಫ್ರೀಡಮ್ ಫೈಟರ್. ಗಾಂಧೀಜಿಯವರನ್ನ ಬಹಳ ದೊಡ್ಡ ದೇಶಭಕ್ತ ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಪರಿಗಣಿಸ್ತಾರೆ. ಯೆಟ್ ಸಮ್ ಯಂಗ್ ಪೀಪಲ್ ಟುಡೇ ಎಕ್ಸ್ಪ್ರೆಸ್ ಆಂಗರ್ ಟುವರ್ಡ್ಸ್ ಹಿಮ್. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಯುವಕರಿಗೆ ಗಾಂಧೀಜಿಯನ್ನ ಕಂಡ್ರೆ ಆಗೋದಿಲ್ಲ. ಮತ್ತೆ ಆ ಒಂದು ವಿಷಯದ ಬಗ್ಗೆ ಹೇಳಿದ್ರೆ ಎಷ್ಟು ಜನ ಸ್ವಲ್ಪ ಹೆಚ್ಚು ಸಿಟ್ಟಿಗೆ ಹೇಳ್ತಾರೆ. ಹೌ ಡು ಯು ವೀವ್ ದಿಸ್ ಕಾಂಟ್ರಾಸ್ಟ್? ನಿಮಗೆ ಏನ್ ಅನ್ಸುತ್ತೆ ಇದ್ರ ಪ್ರಕಾರ? ನಿಮ್ಮ ಪ್ರಕಾರ ಏನು ಹಾಗಾದ್ರೆ? ಗಾಂಧೀಜಿಯ ಪಾತ್ರ ಏನು, ಅಥವಾ ನಿಮ್ಮ ಅನಿಸಿಕೆಯಲ್ಲಿ ಗಾಂಧೀಜಿ ಹೇಗೆ? ವಾಟ್ ಆರ್ 2 ಕೀ ಆರ್ಗ್ಯುಮೆಂಟ್ಸ್ ಫಾರ್ ಅಂಡ್ ಅಗೇನ್ಸ್ಟ್ ಗಾಂಧೀಸ್ ಲೆಗಸಿ? ಅಂತಂದ್ರೆ ಗಾಂಧೀಜಿಯ ಬಗ್ಗೆ ಫಾರ್ ಆಗಿದ್ರೆ ಏನು, ಅಥವಾ ಅಗೇನ್ಸ್ಟ್ ನಿಮ್ಮ ಒಂದು ಮುಕ್ತವಾದ ವಿಚಾರ ಏನ್ ಹೇಳುತ್ತೆ ಗಾಂಧೀಜಿಯ ಕುರಿತಾಗಿ? ಆಸ್ ಎ ಫ್ಯೂಚರ್ ಸಿವಿಲ್ ಸರ್ವೆಂಟ್,
ವಾಟ್ ಇಸ್ ಯುವರ್ ಪರ್ಸ್ಪೆಕ್ಟಿವ್ ಆನ್ ದಿಸ್ ಡಿಬೇಟ್? ಈ ಒಂದು ಡಿಬೇಟ್ಗೆ ಸಂಬಂಧಿಸಿದ ಹಾಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಒಂದು ದೃಷ್ಟಿಕೋನ ಏನು? ಇತಿಹಾಸವನ್ನ ನಾವು ಸತ್ಯದ ಮೂಲಕ ನಾವು ನೋಡ್ತಾ ಇರೋದಿಲ್ಲ, ಇತಿಹಾಸಕಾರರ ಮೂಲಕ ನೋಡ್ತಾ ಇರ್ತೇವೆ ಅನ್ನೋದನ್ನ ನೆನಪಿಟ್ಕೋಬೇಕಾಗತ್ತೆ ನಾವು. ಅಂತಂದ್ರೆ ನಾವು ಯಾವ ಪುಸ್ತಕ ಓದ್ತಾ ಇರ್ತೇವೋ ಅದು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಆದ್ರೆ ಅದು ಸತ್ಯವ ಅಥವಾ ಇತಿಹಾಸಕಾರನ ಆ ಪುಸ್ತಕವನ್ನ ಬರೆದಿರೋರನ ದೃಷ್ಟಿಕೋನವ ಅನ್ನೋದು ನಮ್ಗೆ ನಿಜವಾಗಲೂ ಗೊತ್ತಾಗೋದೇ ಇಲ್ಲ ಎಷ್ಟೋ ಸಾರಿ. ಹಾಗೆ ನಾವು ಓದುವ ಪುಸ್ತಕ ಆಗಿರಬಹುದು ಅಥವಾ ಅದು ಕೇಳುವ ವಿಷಯ, ನೋಡುವ ವಿಡಿಯೋ ಯಾವುದೇ ಆಗಿರಬಹುದು, ಅದೆಲ್ಲವೂ ಸಹ ನಮ್ಮ ಅಭಿಪ್ರಾಯದ ಮೇಲೆ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಅದೆಲ್ಲವನ್ನ ತೆಗೆದುಕೊಂಡು ಆಮೇಲೆ ನಮ್ಮದೇ ಆದಂತಹ ಒಂದು ಮುಕ್ತ ವಿಚಾರವನ್ನ ನಮಗೆ ನಾವು ಕಲಿಸ್ಕೊಳ್ಳಿಕ್ಕೆ ನಾವು ರೆಡಿ ಆಗಿರ್ಬೇಕು. ನಮ್ಮಿಂದ ಒಂದು ಮುಕ್ತವಾದ ವಿಚಾರ ಹೊರಗೆ ಬರಬೇಕು. ಹಾಗಾಗಿ ಅದನ್ನ ನಮ್ಮದೇ ಆದಂತಹ ಸ್ವಂತಿಕೆಯನ್ನ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದೆಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.